ನೀರುಳ್ಳಿ ಅಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗ. ಪ್ರತಿದಿನ ಅಡಿಗೆಯಲ್ಲಿ ಅದು ಬೇಕೇ ಬೇಕು. ಕೆಲವು ಮನೆಗಳಲ್ಲಿ ಪ್ರತಿದಿನ ಯೂಸ್ ಮಾಡದೇ ಇರಬಹುದು, ಬಟ್ ವಾರಕ್ಕೊಂದು 3-4 ದಿನ ಆದ್ರೂ ಅಡಿಗೆಯಲ್ಲಿ ನೀರುಳ್ಳಿ ಇದ್ದೇ ಇರುತ್ತೆ ಅಲ್ವಾ. ನೀರುಳ್ಳಿಯ ರುಚಿಗೋಸ್ಕರ ನಾವೆಲ್ಲ ಅದನ್ನ ತಿನ್ನೋದು ಹೌದು, ಬಟ್ ಅದರಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಲಾಭಗಳಿವೆ ಅಂತ ನಿಮಗೆ ಗೊತ್ತಾ? ನೀರುಳ್ಳಿ ರಸ ವಿಟಮಿನ್ ಸಿ, B6 ಮತ್ತು ಫಾಲಿಕ್ ಆಸಿಡ್ ಹೊಂದಿರುತ್ತೆ. ಅಲ್ಲದೆ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಕ್ರೋಮಿಯಂ, ಫಾಸ್ಫರಸ್ ಮತ್ತೆ ಕಬ್ಬಿಣದ ಅಂಶವನ್ನು ಯಥೇಚ್ಛವಾಗಿ ಹೊಂದಿದೆ. ಇದರಿಂದ ನಮ್ಮ ದೇಹಕ್ಕೆ ಬಹಳಷ್ಟು ಲಾಭ ಸಿಗುತ್ತೆ. ನೀರುಳ್ಳಿಯ ಲಾಭಗಳ ಒಂದು ಸಂಕ್ಷಿಪ್ತ ನೋಟ ಇಲ್ಲಿ ನಿಮ್ಗೋಸ್ಕರ. ಇನುಲಿನ್ ಅನ್ನೋ ಡಯಟರಿ ಫೈಬರ್ ಅನ್ನ ಹೊಂದಿರೋದ್ರಿಂದ ನೀರುಳ್ಳಿ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ. ಅಸ್ತಮಾ ಮತ್ತೆ ಇತರ ಅಲರ್ಜಿಗಳಿಂದ ರಕ್ಷಣೆ ನೀಡುತ್ತೆ. ಕೆಮ್ಮು, ಬ್ರಾಂಕೈಟಿಸ್, ಕಂಜೆಷನ್, ಇನ್ಫೆಕ್ಷನ್ ಗಳನ್ನ ಗುಣಪಡಿಸೋದಕ್ಕೆ ನೀರುಳ್ಳಿ ಶತಮಾನಗಳಿಂದ ಬಳಕೆಯಲ್ಲಿದೆ. ಮೂಳೆಗಳನ್ನ ಆರೋಗ್ಯವಾಗಿಡೋದಕ್ಕೋಸ್ಕರ ನೀರುಳ್ಳಿಯನ್ನ ಬಳಸಲಾಗುತ್ತೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಅತೀವ ಬೋನ್ ಲಾಸ್ ತಡೆಯಲು ಇದು ಸಹಾಯ ಮಾಡುತ್ತೆ. ಆಸ್ಟಿಯೋಪೊರೋಸಿಸ್ ಅಪಾಯವನ್ನು ಕುಗ್ಗಿಸುತ್ತೆ. ನೀರುಳ್ಳಿಯಲ್ಲಿ ಸ್ವಲ್ಪ ಪ್ರಮಾಣದ ಸಲ್ಫರ್ ಇರೋದ್ರಿಂದ ನೀರುಳ್ಳಿಯ ರಸವನ್ನ ನೆತ್ತಿಗೆ ವಾರಕ್ಕೆ 2 ಬಾರಿ ಹಚ್ಚಿದ್ರೆ ಕೂದಲು ಬೆಳೆಯಲು ಸಹಾಯ ಆಗುತ್ತೆ. ನೀರುಳ್ಳಿ ರಸಕ್ಕೆ ಜೇನು ಬೆರೆಸಿ ಹಚ್ಚಿದ್ರೆ ಫ್ರೆಕಲ್ಸ್ ಅಂದ್ರೆ ಚರ್ಮದ ಮೇಲೆ ಕಾಣೋ ನಸುಕಂದು ಮಚ್ಚೆಗಳು ಮತ್ತೆ ಚರ್ಮದ ಪಿಗ್ಮೆಂಟೇಶನ್ ವಿರುದ್ಧ ಹೋರಾಡುತ್ತೆ. ಇದಲ್ಲದೆ ಹುರಿದ ಅಥವಾ ಹಸಿ ನೀರುಳ್ಳಿಯನ್ನ ಬೊಬ್ಬೆಗಳು, ಏಟುಗಳು, ಗಾಯಗಳನ್ನ ವಾಸಿ ಮಾಡೋದಕ್ಕೆ ಮತ್ತೆ ಕಿವಿ ನೋವಿನ ಉಪಶಮನಕ್ಕೂ ಬಳಸಬಹುದು. ಶುಗರ್ ಕಾಯಿಲೆ ಇದ್ದವರು ನೀರುಳ್ಳಿಯನ್ನ ನಿಯಮಿತವಾಗಿ ಸೇವಿಸಿದ್ರೆ ಒಂದು ಮಟ್ಟಿಗೆ ಗ್ಲೂಕೋಸ್ ಲೆವೆಲ್ ಅನ್ನ ಇಳಿಸಬಹುದು. ನೀರುಳ್ಳಿಯ ನಿಯಮಿತ ಉಪಯೋಗದಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಬಹುದು ಮತ್ತೆ ಈ ಮೂಲಕ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹೃದಯಾಘಾತದ ಅಪಾಯವನ್ನು ಕಡಿಮೆಗೊಳಿಸಬಹುದು. ನೀರುಳ್ಳಿಯ ಸೇವನೆ ಹಲವು ರೀತಿಯ ಕ್ಯಾನ್ಸರ್ಗಳ ಅಪಾಯವನ್ನು ಕುಗ್ಗಿಸುತ್ತೆ ಅಂತ ಹೇಳಲಾಗಿದೆ. ನೀರುಳ್ಳಿ ಬಾಯಲ್ಲಿ ಇನ್ಫೆಕ್ಷನ್ ಅಥವಾ ಹಲ್ಲಿನ ಹುಳುಕನ್ನು ನಿವಾರಿಸುತ್ತಂತೆ. ಹಸಿ ನೀರುಳ್ಳಿಯನ್ನ 3 ನಿಮಿಷಗಳ ಕಾಲ ಅಗದ್ರೆ ಬಾಯಲ್ಲಿರೋ ಕೀಟಾಣುಗಳೆಲ್ಲ ಮಾಯ. ನೀರುಳ್ಳಿ ತಿಂದ್ರೆ ಉಸಿರಿಗೆ ಅದರದೇ ವಾಸನೆ ಬರುತ್ತೆ ಅಂತ ಕೆಲವರು ಹೇಳ್ತಾರೆ. 1-2 ಸಲ ಹೆಚ್ಚಿಗೆ ಬ್ರಷ್ ಮಾಡಿ ಮೌತ್ ಫ್ರೆಶ್ನರ್ ಬಳಸಿ ಆ ವಾಸನೆಯನ್ನ ತೊಲಗಿಸಬಹುದು. ಬಟ್ ವಾಸನೆ ಅಂತ ನಾವು ಈಗಾಗಲೇ ಹೇಳಿದ ಲಾಭಗಳನ್ನ ಕಡೆಗಣಿಸೋದು ಸಾಧ್ಯ ಇಲ್ಲ ಅಲ್ವಾ. ನಿಮ್ಗೆ ಇವತ್ತಿನ ನೀರುಳ್ಳಿ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮನೆ ಡಾಕ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.